ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಗ್ಮೋ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿ ಇತ್ತೀಚೆಗೆ ನಡೆದಂತಹ ಕಾಂಗ್ರೆಸ್ ಪ್ರತಿಭಟನೆಯ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಸತ್ನಿಂದ ಪ್ರಧಾನಿ ನಿವಾಸದವರೆಗೆ ನಡೆದಂತಹ ಪ್ರತಿಭಟನೆಯನ್ನ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲಾಗಿದೆ ಅಂತ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ನಿಂತಹ ಒಬ್ಬ ಲೋಕಸಭೆಯ ಪ್ರತಿಪಕ್ಷದ ನಾಯಕನ ವಿರುದ್ಧ ಸೋನಂ ವಾಂಗ್ಚುಕ್ ಅವರಂತಹ ಹೋರಾಟಗಾರರ ಪತ್ನಿ ಹೀಗೆ ಹೇಳಿ ಏನನ್ನ ಸಾಧಿಸಿದ್ರು? ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ವಿದ್ಯಾರ್ಥಿಗಳ ಪರವಾಗಿ ರಾಹುಲ್ ಗಾಂಧಿ ಪೇಪರ್ ಲೀಕ್ ಆದಾಗ್ಲಿಂದ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. ಸದನದ ಒಳಗೂ ಸದನದ ಹೊರಗೂ ಧ್ವನಿ ಎತ್ತಿದ್ದಾರೆ. ರಾಹುಲ್ ಗಾಂಧಿ ಪ್ರಜ್ಞಾಪೂರ್ವಕವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ನೈತಿಕವಾಗಿ ಬೆಂಬಲವನ್ನ ನೀಡ್ತಾನೆ ಬಂದಿದ್ದಾರೆ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟವನ್ನ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಹೋರಾಟ ಎನ್ನುವ ಹಾಗೆ ಹೈಜಾಕ್ ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆಗೊಳಿಸುವವರೆಗೆ ಅಥವಾ ವಜಾಗೊಳಿಸುವವರೆಗೆ ಸಂಸತ್ತಿನ ಚರ್ಚೆಗೆ ಭಾಗವಹಿಸಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ವಿಷಯದಲ್ಲಿ ರಾಹುಲ್ ಗಾಂಧಿಯನ್ನ ವಿದ್ಯಾರ್ಥಿಗಳು ಮೆಚ್ಚಲೇಬೇಕಲ್ವಾ? ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳುವ ಹಾಗೆ ಸರಿಯಾಗಿ ನಡೆದಂತಹ ಸಂದರ್ಭದಲ್ಲಿ ಸರಿ ಅಂತ ಹೇಳುವ ಧೈರ್ಯವೂ ತೋರಿಸಬೇಕಲ್ವಾ? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ನೀಟ್ ಅಕ್ರಮದ ವಿರುದ್ಧವಾಗಿ ನಡೀತಾ ಇರುವಂತಹ ಹೋರಾಟದ ಬಗ್ಗೆ ನಾವು ಇವತ್ತು ಮಾತನಾಡಲೇಬೇಕಾಗಿದೆ. ಇತ್ತೀಚೆಗೆ ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಗ್ಮೋ ಅವರು ನೀಡಿದಂತಹ ಹೇಳಿಕೆ ಹಾಗೂ ಅದಕ್ಕೆ ಪ್ರತಿಯಾಗಿ ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವಂತಹ ಚರ್ಚೆಗಳ ಬಗ್ಗೆ ಮಾತನಾಡಲೇಬೇಕಿದೆ. ಸೋನಂ ಅವರ ಹೋರಾಟಕ್ಕೆ ಗೀತಾಂಜಲಿ ಅವರು ಅಕ್ಷರಶಃ ಬೆಂಬಲಕ್ಕೆ ನಿಂತಿದ್ದಾರೆ. ಅದಕ್ಕೆ ನಾವು ಮೆಚ್ಚಲೇಬೇಕು. ಆದರೆ ವಿದ್ಯಾರ್ಥಿಗಳ ಪರ ನಿಂತಹ ರಾಹುಲ್ ಗಾಂಧಿಗೆ ಹೇಳಿದ ಮಾತು ಈ ಸಂದರ್ಭಕ್ಕೆ ಸರಿ ಇಲ್ಲ ಅಂತಾನೆ ಅನ್ನಿಸ್ತಾ ಇದೆ. ಪ್ರತಿಭಟನೆಯನ್ನ ರಾಜಕೀಯಗೊಳಿಸಿದ್ದು ರಾಹುಲ್ ಗಾಂಧಿ ಅವರ ಅಥವಾ ಗೀತಾಂಜಲಿ ಅವರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಇದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ, ಮಾಡ್ತಾ ಇದ್ದೀವಿ ಕೂಡ. ಜನಪರ ಹೋರಾಟಗಳ ಹೈಜಾಕ್ ಮತ್ತು ವಿದ್ಯಾರ್ಥಿ ಚಳವಳಿಯ ನೈಜ ಧ್ವನಿಯ ಬಗ್ಗೆ ಗಮನಿಸೋಣ. ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನ್ಯಾಯಕ್ಕಾಗಿ ನಡೆಯುವಂತಹ ಸುದೀರ್ಘ ಹೋರಾಟಗಳನ್ನ ಕೇವಲ ರಾಜಕೀಯ ಲಾಭದ ದೃಷ್ಟಿಯಿಂದ ನೋಡೋದು ಮತ್ತು ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬೆಂಬಲ ನೀಡುವಂತಹ ನಾಯಕರನ್ನ ಸಂಶಯದ ದೃಷ್ಟಿಯಿಂದ ನೋಡುವುದು ಇತ್ತೀಚಿನ ಸಾರ್ವಜನಿಕ ಚರ್ಚೆಗಳ ಒಂದು ದುರಂತ ಆಗಿ ನಮಗೆ ಮುಖ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಗ್ಮೋ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ನೀಡಿರುವಂತಹ ಹೇಳಿಕೆ ಇದೇ ಸಾಲಿಗೆ ಸೇರ್ತದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಶೈಕ್ಷಣಿಕ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡ್ತಾ ಇರುವಂತಹ ಪ್ರಸ್ತುತ ವ್ಯವಸ್ಥೆಯ ವಿರುದ್ಧ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದಾ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. ಅವರು ಒಂದು ಅಭಿಯಾನವನ್ನು ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಸಂಘಟಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರತಿಪಕ್ಷನ ನಾಯಕನ ಜವಾಬ್ದಾರಿ ಏನು ಅನ್ನುವುದನ್ನ ಅವರು ತೋರಿಸಿದ್ದಾರೆ. ನೀಟ್ ಸೇರಿದಂತೆ ದೇಶದಾದ್ಯಂತ ನಡೆದಂತಹ ಸಾಲು ಸಾಲು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕತ್ತಲೆಗೆ ತಳ್ಳಿದಾಗ ವಿರೋಧ ಪಕ್ಷದ ನಾಯಕನಾಗಿದ್ದುಕೊಂಡು ರಾಹುಲ್ ಗಾಂಧಿ ವಹಿಸಿದಂತಹ ಪಾತ್ರ ಇದೆಯಲ್ಲ, ಅದು ನಿಜಕ್ಕೂ ಮಹತ್ವದ್ದು ಮತ್ತು ನಿಜಕ್ಕೂ ಶ್ಲಾಘನೀಯ. ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ರಾಹುಲ್ ಗಾಂಧಿ ಮಾಡಿದ್ದಾರೆ. ಪೇಪರ್ ಲೀಕ್ ಹಗರಣ ಬಯಲಿಗೆ ಬಂದ ತಕ್ಷಣದಿಂದಲೂ ಕೂಡ ಸಂಸತ್ತಿನ ಅಧಿವೇಶನದಲ್ಲಿ ಮತ್ತು ಬೀದಿಗಿಳಿದು ವಿದ್ಯಾರ್ಥಿಗಳ ಧ್ವನಿಯಾಗಿ ರಾಹುಲ್ ಗಾಂಧಿ ನಿಂತಿದ್ದಾರೆ. ಅದಕ್ಕೆ ನಾವು ಮೆಚ್ಚಲೇಬೇಕಲ್ಲ, ಅಥವಾ ವಿದ್ಯಾರ್ಥಿಗಳು ಮೆಚ್ಚಲೇಬೇಕಲ್ವಾ? ಶಿಕ್ಷಣ ಸಚಿವ ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸುವುದು ಅಥವಾ ಈ ವ್ಯವಸ್ಥಿತ ಹಗರಣದ ಹೊಣೆಗಾರಿಕೆಯನ್ನ
ಸರ್ಕಾರದ ಮೇಲೆ ಹೊರಿಸುವುದು ಪ್ರತಿಪಕ್ಷ ನಾಯಕನ ಪ್ರಜಾಸತ್ತಾತ್ಮಕ ಕರ್ತವ್ಯ. ಅದನ್ನು ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಬಹಳ ಗಟ್ಟಿಯಾಗಿಯೇ ರಾಹುಲ್ ಮಾಡಿದ್ದಾರೆ, ಧ್ವನಿಸಿದ್ದಾರೆ. ಇದು ವಿದ್ಯಾರ್ಥಿಗಳ ಹೋರಾಟದ ಹೈಜಾಕ್ ಅಲ್ಲ, ನೈತಿಕ ಬೆಂಬಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸಾಮಾಜಿಕ ಅಥವಾ ವಿದ್ಯಾರ್ಥಿ ಹೋರಾಟಗಳು ನಡೆದಂತಹ ಸಂದರ್ಭದಲ್ಲಿ ಅವುಗಳಿಗೆ ಬಲ ತುಂಬೋದು ರಾಜಕೀಯ ನಾಯಕರ ಹೊಣೆ ಆಗತ್ತದು. ರಾಹುಲ್ ಗಾಂಧಿ ಅವರು ಈ ಹೋರಾಟವನ್ನ ತಮ್ಮ ಪಕ್ಷದ ಹೋರಾಟ ಅಂತ ಪ್ರತಿಪಾದಿಸದೆ ಸ್ವತಂತ್ರ ವಿದ್ಯಾರ್ಥಿ ಒಕ್ಕೂಟಗಳು ಮತ್ತು ಹೋರಾಟಗಾರರ ನೈತಿಕ ಬಲವಾಗಿ ನಿಂತಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೋಚರ ಆಗುತ್ತೆ. ಗಮನಿಸಬೇಕು ನಾವೆಲ್ಲರೂ ಕೂಡ, ಯಾವುದೇ ನಾಗರಿಕ ಹೋರಾಟಕ್ಕೆ ಸಂಸದೀಯ ಬಲ ಸಿಕ್ಕಾಗ ಮಾತ್ರ ಸರ್ಕಾರಗಳು ಮಣಿತವೆ. ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತುವುದನ್ನ ರಾಜಕೀಯ ಲಾಭ ಅಂತ ಕರೆಯೋದು ಮತ್ತು ಆ ಹೋರಾಟದ ನೈಜ ಉದ್ದೇಶವನ್ನ ದುರ್ಬಲಗೊಳಿಸುವಂತಹ ಪ್ರಯತ್ನ ಅಷ್ಟೇ ಆಗಿ ಉಳಿಯುತ್ತೆ ಅದು ಅಂತ. ಇನ್ನು ಗೀತಾಂಜಲಿ ಆಂಗ್ಮೋ ಹೇಳಿಕೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೇಳಿಕೆಯ ಹಿನ್ನೆಲೆ ಮತ್ತು ವಿರೋಧಾಭಾಸವನ್ನ ಗಮನಿಸಬೇಕಾಗುತ್ತೆ. ಈ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ ಈ ಹೋರಾಟ ಅನ್ನುವಂತಹ ಗೀತಾಂಜಲಿಯವರ ಆತಂಕ ಒಂದ್ ಕಡೆ ಆದರೆ, ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ನಿಂತಹ ನಾಯಕರ ವಿರುದ್ಧ ಆಕ್ಷೇಪ ಎತ್ತುವುದು ಹೋರಾಟದ ಆಶಯಕ್ಕೆ ವಿರುದ್ಧ ಆಗಿದೆ. ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರವನ್ನ ಪ್ರಶ್ನಿಸೋದು ಎಷ್ಟು ಮುಖ್ಯವೋ, ಸರಿಯಾಗಿ ಹಾದಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಸರಿಯಾದ ಹಾದಿಯಲ್ಲಿ ವಿದ್ಯಾರ್ಥಿಗಳ ಪರ ನಿಲ್ಲುವಂತಹ ನಾಯಕರನ್ನ ಮತ್ತು ಅವರ ಪ್ರಜಾಸತ್ತಾತ್ಮಕ ನಿಲುವನ್ನು ಗುರುತಿಸುವುದು ಕೂಡ ಅಷ್ಟೇ ಅಗತ್ಯ. ಅದು ಇವತ್ತಿನ ಕಾಲಘಟ್ಟಕ್ಕೆ ತುರ್ತಿದೆ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ವಿದ್ಯಾರ್ಥಿ ಚಳುವಳಿಗಳು ಮತ್ತು ನಾಗರಿಕ ಹೋರಾಟಗಳು ಪ್ರಜಾಪ್ರಭುತ್ವದ ಜೀವನಾಡಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಹೋರಾಟಗಳನ್ನ ಮತ್ತು ಆ ಹೋರಾಟಗಳಿಗೆ ದೊರೆಯುವಂತಹ ರಾಜಕೀಯ ಬೆಂಬಲವನ್ನ ನೋಡುವ ದೃಷ್ಟಿಕೋನದಲ್ಲೇ ರಾಜಕೀಯ ಧ್ರುವೀಕರಣ ಕಾಣಿಸ್ತಾ ಇದೆ. ಎಲ್ಲದನ್ನೂ ಕೂಡ ನಾವು ಈ ರೀತಿಯಾಗಿ ಇದರ ಹಿಂದೆ ಏನೋ ಒಂದು ದುರುದ್ದೇಶ ಇದೆ ಅಂತ ನೋಡುವಂತಹ ಅಗತ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಇದು ಕೇವಲ ಶೈಕ್ಷಣಿಕ ಸಮಸ್ಯೆ ಅಲ್ಲ, ಇಡೀ ಶೈಕ್ಷಣಿಕ ವ್ಯವಸ್ಥೆಯ ಕುಸಿತ ಅನ್ನೋದನ್ನ ತಿಳಿಬೇಕಾಗತ್ತೆ ನಾವು. ಪೇಪರ್ ಲೀಕ್ ಎನ್ನುವುದು ಕೇವಲ ಯಾವುದೋ ಒಂದು ಪರೀಕ್ಷೆ ಲೋಪ ಅಲ್ಲ, ಅದು ಇಡೀ ದೇಶದ ಯುವಕರ ಭವಿಷ್ಯದ ಮೇಲೆ ನಡೀತಾ ಇರುವಂತಹ ಸೈದ್ಧಾಂತಿಕ ಮತ್ತು ಆಡಳಿತಾತ್ಮಕ ದಾಳಿ ಅಂತ ಕೂಡ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಿಕ್ಷಣ ಕ್ಷೇತ್ರವನ್ನ ಖಾಸಗೀಕರಣ ಮತ್ತು ಕೇಂದ್ರೀಕರಣಗೊಳಿಸಿದಂತಹ ಪರಿಣಾಮವಾಗಿ ಪರೀಕ್ಷಾ ಮಂಡಳಿಗಳು ಮತ್ತು ಖಾಸಗಿ ಏಜೆನ್ಸಿಗಳು ಅಥವಾ ಈ ಟ್ಯೂಷನ್ ಸೆಂಟರ್ಗಳು ಅಥವಾ ಏನ್ ಹೇಳ್ತಾರೆ ಆ ಮಾಫಿಯಾ ಇದೆಯಲ್ಲ, ಯುವಕರ ಕನಸುಗಳ ಮೇಲೆ ವ್ಯಾಪಾರ ಮಾಡ್ತಾ ಇವೆ. ಇದು ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಈ ವಿಷಯವನ್ನ ಸಂಸತ್ತಿನಲ್ಲಿ ಎತ್ತಿದಾಗ ಅದು ಬರೀ ಸರ್ಕಾರದ ವಿರುದ್ಧದ ರಾಜಕೀಯ ಹೇಳಿಕೆ ಆಗಿರಲಿಲ್ಲ, ಬದಲಿಗೆ ಸಾಂಸ್ಥಿಕ ವೈಫಲ್ಯವನ್ನ ಬಟಾಬಯಲು ಮಾಡುವಂತಹ ಪ್ರಯತ್ನ ಆಗಿತ್ತು ಅನ್ನೋದನ್ನ ನಾವು ತಿಳಿಯುವವರೆಗೆ ಬಹುಶಃ ಇಂತಹ ಎಲ್ಲ ಸಮಸ್ಯೆಗಳು, ಎಲ್ಲ ತೊಂದರೆಗಳು, ಈ ರೀತಿಯಾಗಿ ಅಕ್ರಮಗಳು ನಡೀತಾನೆ ಇರುತ್ತೆ ಅಂತ ಕಾಣಿಸುತ್ತೆ. ಗೀತಾಂಜಲಿ ಆಂಗ್ಮೋ ಅವರ ಆತಂಕವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೆ ಆಗದೇ ಇದ್ರೂ ಅದನ್ನ ಬಳಸಿಕೊಳ್ಳಲಾಗ್ತಿರುವಂತಹ ರೀತಿ ಅದು ನಿಜಕ್ಕೂ ಕಳವಳಕಾರಿಯಾಗಿದೆ. ನಾಗರಿಕ ಹೋರಾಟಗಳು ತಟಸ್ಥವಾಗಿರಬೇಕು ಅನ್ನೋದೇನೋ ಸರಿ, ಆದರೆ ರಾಜಕೀಯ ನಾಯಕರು ಅದಕ್ಕೆ ಬೆಂಬಲ ನೀಡಿದ ತಕ್ಷಣ ಅದನ್ನ ರಾಜಕೀಯ ದುರುದ್ದೇಶ ಅಂತ ಬಣ್ಣಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ. ಭವಿಷ್ಯದಲ್ಲಿ ಯಾವುದೇ ರಾಜಕೀಯ ನಾಯಕ ಜನಪರ ಹೋರಾಟಕ್ಕೆ ಬರಬಾರದು ಅನ್ನುವಂತಹ ವಾತಾವರಣವನ್ನ ಸೃಷ್ಟಿಸ್ತದದು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯೋದು ಮತ್ತು ಹೊಣೆಗಾರಿಕೆಯನ್ನ ನಿಗದಿಪಡಿಸುವವರೆಗೆ ನಾವು ಸಂಸತ್ತಿನ ಯಾವುದೇ ಚರ್ಚೆಯಲ್ಲಿ
ಭಾಗವಹಿಸೋದಿಲ್ಲ ಅನ್ನುವಂತಹ ನೈತಿಕ ಪಟ್ಟು ಇದೆಯಲ್ಲ, ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಮಾಡಿರುವಂತಹ ನೈತಿಕ ಪಟ್ಟು, ಅದು ಪ್ರಜಾಸತ್ತಾತ್ಮಕ ಪ್ರತಿಭಟನೆಯ ಅತ್ಯುನ್ನತ ರೂಪ ಅಂತ ಕಾಣಿಸ್ತಾ ಇದೆ. ಸರ್ಕಾರ ತಪ್ಪು ಮಾಡಿದಾಗ ಮೌನ ವಹಿಸುವ ಸಮಾಜ, ಪ್ರತಿಪಕ್ಷಗಳು ಹಕ್ಕುಗಳಿಗಾಗಿ ಧ್ವನಿ ಎತ್ತಿದಾಗ ಅವರ ಉದ್ದೇಶವನ್ನ ಪ್ರಶ್ನಿಸುವುದು ರಾಜಕೀಯ ಪ್ರಬುದ್ಧತೆಯ ಲಕ್ಷಣ ಅಲ್ಲ. ಸರಿ ಇದ್ದಾಗ ಸರಿ ಅಂತ ಒಪ್ಪಿಕೊಳ್ಳುವ ಉದಾರತೆ ಇಂದಿನ ಅತ್ಯಗತ್ಯ ಅನ್ನೋದು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಬಹುಶಃ ಅದು ಆಗದೇ ಇದ್ರೆ ಇಂತಹ ಸಮಸ್ಯೆಗಳು, ಇಂತಹ ಅಕ್ರಮಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.